everyone, welcome to my new vlog. So after delivery vlog ಮಾಡಕ್ಕೆ ಆಗಿರಲಿಲ್ಲ. ಆಲ್ರೆಡಿ 15 ಡೇಸ್ ಕಳೆದೋಗಿದೆ. ಸಂಡೇ ಡೆಲಿವರಿ ಆದ್ರೆ ವೆಡ್ನೆಸ್ಡೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಇನ್ನ ನಮ್ಮೂರಲ್ಲಂತೂ ನೆಟ್ವರ್ಕೇ ಸಿಗಲ್ಲ. ಒಂದು ಫೋನ್ ಮಾಡಕ್ಕಾಗಲ್ಲ, ಒಂದು ಮೆಸೇಜ್ ಮಾಡಕ್ಕಾಗಲ್ಲ, ಇನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಂತೂ ದೂರದ ಮಾತು. ಸೊ ನನ್ನ ಮೆಮೊರಿಗೋಸ್ಕರ ಒಂದು ವ್ಲಾಗ್ ಅನ್ನ ಮಾಡಿ ಇಟ್ಕೊಳ್ಳೋಣ, ಟೈಮ್ ಬಂದಾಗ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ ಅನ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಎವ್ರಿ ಡೇ ಇಬ್ರು ಮಕ್ಕಳನ್ನ ಹೇಗ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವಳನ್ನ ನಮ್ಮಮ್ಮ ಸ್ಕೂಲ್ ಕರ್ಕೊಂಡು ಹೋಗ್ತಾರೆ ಡೈಲಿ. ಅವ್ರು ಜೆಸಿಪುರದಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಬೆಳಗ್ಗೆ ಎದ್ಬಿಟ್ಟು ಇವಳನ್ನ ರೆಡಿ ಮಾಡ್ಬಿಟ್ಟು ಕಳಿಸಿ ಇನ್ನ ಅವನನ್ನ ನೋಡ್ಕೊಳ್ಳೋದೇ ಕೆಲಸ ಆಗೋಗಿರುತ್ತೆ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಇವಳನ್ನ ಕಳಿಸ್ಲಿಲ್ಲ, ಚಳಿ ಇದೆ, ಅಷ್ಟು ಬೇಗ ಎದ್ದು ಇವಳನ್ನ ರೆಡಿ ಮಾಡಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಅವನ್ ಮಲ್ಕೊಂಡಿದ್ದ. ಸೊ ಒನ್ ಡೇ ನನ್ಗೆ ಏನೇನೆಲ್ಲ ಕೆಲಸ ಇರುತ್ತೆ, ಇಬ್ರು ಮಕ್ಳನ್ನು ಹೇಗ್ ಮೇಂಟೈನ್ ಮಾಡ್ತೀನಿ, ಏನೇನೆಲ್ಲ ತಿಂತೀನಿ ಅನ್ನೋದನ್ನ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಕಾಫಿ ಬ್ರೆಡ್ ಅಷ್ಟೇನೆ ಕೊಟ್ಟಿದ್ದು. ಕಾಫಿ ಕುಡಿಯಲ್ಲ ನಾನು, ಹಾಗಾಗಿ ಹಾಲೇ ಕುಡಿತಾ ಇದ್ದೀನಿ. ಹಾಲು ಬ್ರೆಡ್ ತಿಂದೆ. ಸೊ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಅಮ್ಮ ಅಪ್ಪಾಜಿ ಇಬ್ರು ಸ್ಕೂಲ್ಗೆ ಹೋದ್ರು. ಸೊ ಇವಳನ್ನ ಇಲ್ಲೇ ಉಳಿಸ್ಕೊಂಡಿದ್ದೀನಿ ಇವತ್ತು. ಜೊತೆಗೆ ಇವನು ನೋಡಿ ತೊಟ್ಲಲ್ಲಿ ಮಲ್ಕೊಂಡಿದ್ದಾನೆ. ಸೊ ಎವ್ರಿ ಡೇ ನನಗೆ ತಿಂಡಿ ಒಂದೇ ತರದ್ದು. ಗಂಜಿ ಕೊಡ್ತಾರೆ, ಇಲ್ಲ ಅಂತಂದ್ರೆ ಉಪ್ಪಿಟ್ಟು ಕೊಡ್ತಾರೆ. ನೆನ್ನೆ ದೋಸೆ ಕೊಟ್ಟಿದ್ರು, ಇಡ್ಲಿ ಕೊಡ್ತಾರೆ, ಅದು ವಿತೌಟ್ ಚಟ್ನಿ. ಸಾರು ಇಲ್ಲ, ಚಟ್ನಿನೂ ಇಲ್ಲ, ತುಪ್ಪದಲ್ಲಿ ತಿನ್ಬೇಕಂತ. ಇಡ್ಲಿನೂ ತುಪ್ಪದಲ್ಲಿ ತಿನ್ಬೇಕು, ದೋಸೆನೂ ತುಪ್ಪದಲ್ಲಿ ತಿನ್ಬೇಕು. ಉಪ್ಪಿಟ್ಟು ಮಾಡಿದ್ರು ಸಹ ಎಣ್ಣೆ ಹಾಕ್ತಿಲ್ದಂಗೆ ತುಪ್ಪದಲ್ಲೇ ಮಾಡಿ ಕೊಡ್ತಾರೆ. ಎವ್ರಿ ಡೇ ಗಂಜಿ, ಬೆಲ್ಲ ಹಾಕ್ಬಿಟ್ಟು ಗಂಜಿ ಮಾಡಿ ಕೊಡ್ತಾರೆ. ಇದಿಷ್ಟೇ ನನ್ನ ಬ್ರೇಕ್ಫಾಸ್ಟು. ಇನ್ನ ಲಂಚ್ ನನಗೇನು ಕೊಡ್ತಾರೆ ಅನ್ನೋದನ್ನ ನಾನು ಆಮೇಲಿಂದ ತೋರಿಸ್ತೀನಿ. ಇವಾಗ 3 ಜನಕ್ಕೂ ಸ್ನಾನ ಇದೆ. ಅವನಿಗೂ ಸ್ನಾನ ಮಾಡ್ಸಕ್ ಬರ್ತಾರೆ, ಇವಳನ್ನ ಸ್ನಾನ ಮಾಡಿಸ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ಬೇಕು. ಸೊ ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ. ನೋಡಿ, ಇಡ್ಲಿ ಜೊತೆ ತುಪ್ಪ. ಸ್ಟಾರ್ಟಿಂಗ್ ಅಲ್ಲಿ ಸಕ್ಕರೆ ಹಾಕೋರು, ಸಕ್ಕರೆ ಜೊತೆ ಇಡ್ಲಿನ ಯಾರಾದ್ರೂ ತಿನ್ನಕ್ಕಾಗುತ್ತಾ? ಅದಕ್ಕೆ ತುಪ್ಪನೇ ಬೆಟರ್ ಅನ್ಬಿಟ್ಟು ತುಪ್ಪದಲ್ಲಿ ತಿಂತಾ ಇದ್ದೀನಿ. ಇವರು ನಮ್ಮ ಅಜ್ಜಿ, ಅಂದ್ರೆ ನಮ್ಮ ಅಪ್ಪಾಜಿ ಅವ್ರ ಅಮ್ಮ. ನಮ್ಮ ಅಪ್ಪ ಅಮ್ಮ ಇಬ್ರು ಸ್ಕೂಲಿಗೆ ಹೋದ್ಮೇಲೆ ಬರ್ತಾರೆ, ನಾನಿಲ್ಲಿ ಒಬ್ಳೇ ಇರ್ತೀನಿ ಅಂತ. ನಾನು ತಿಂಡಿ ತಿನ್ನೋವಾಗ ಪಾಪುನ ತೂಗೋದು, ಎತ್ಕೊಳ್ಳೋದು, ಆಟ ಆಡ್ಸೋದು ಮಾಡ್ತಾ ಇರ್ತಾರೆ. ನಾನಿವಾಗ ಇವಳಿಗೆ ಸ್ನಾನ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ಅವ್ನು ಎದ್ದಿದ್ದ. ನಮ್ಮ ಅಜ್ಜಿ ಅಲ್ಲಿವರೆಗೂ ಆಟ ಆಡಿಸ್ತಾ ಇದ್ರು. ಈಗ ನಾನು ಇವಳಿಗೆ ಸ್ನಾನ ಮಾಡಿಸಿದ್ದೀನಿ. ತಲೆಗೆ ಸ್ನಾನ ಅಂದ್ರೆ ಸ್ವಲ್ಪ ಹಿಂಸೆ ಮಾಡ್ಸೋದಕ್ಕೆ, ಮಾಮೂಲಿ ಸ್ನಾನ ಆದ್ರೆ ಮಾಡಿಸ್ಕೊಂತಾಳೆ. ಸೊ ಇವಳ್ದು ಸ್ನಾನ ಆಗಿದೆ. ಇವಳನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಅವರು ಎದ್ಬಿಟ್ಟಿದ್ರು. ನಮ್ಮ ಅಜ್ಜಿ ಆಟ ಆಡಿಸ್ತಾ ಇದ್ರು, ಆದ್ರೂ ಅವ್ನು ಸುಮ್ನೆ ಆಗ್ತಿರ್ಲಿಲ್ಲ. ಇದೇ ಆಗುತ್ತೆ ನನ್ಗೆ, ಒಬ್ರಾದ್ಮೇಲೆ ಇನ್ನೊಬ್ರು ಶುರು ಮಾಡ್ಕೊಳ್ತಾರೆ. ಇವಾಗ ಅವ್ನು ಮಲ್ಕೊಂಡಿದ್ದಾನೆ. ಏನ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಇವಳು ಬಂದಿದ್ದಾಳೆ. ಇವಾಗ ಒಬ್ರಾದ್ಮೇಲೆ ಒಬ್ರು ಟರ್ನ್ ತಗೊಂಡ್ಬಿಟ್ಟಿದ್ದಾರೆ. ಅಕ್ಕ ಆದ್ಮೇಲೆ ತಮ್ಮ, ತಮ್ಮ ಆದ್ಮೇಲೆ ಅಕ್ಕ ಅಂತ. ಇವಳು ಮಲ್ಕೊಳ್ಳೋವರ್ಗು ನನ್ಗೆ ಬೇರೆ ಕೆಲ್ಸಗಳೇನು ಮಾಡ್ಕೊಳಕ್ ಆಗಲ್ಲ. ಸ್ಕೂಲಲ್ಲಿ ಇವಳು ಏನ್ ಮಾಡ್ತಿರ್ತಾಳೆ ಅಂತಂದ್ರೆ, ನಮ್ಮಮ್ಮನ ಜೊತೆ ಎಲ್ಲಾ ಕ್ಲಾಸ್ಗೂ ಹೋಗ್ತಾಳಂತೆ. ಹುಡುಗರ್ಗೆಲ್ಲ ಇವಳಿಗೆ ಗೊತ್ತಿರೋ ರೈಮ್ಸ್ ಎಲ್ಲ ಹೇಳ್ಕೊಡ್ತಾಳಂತೆ. ಸೊ ನಮ್ಮಮ್ಮ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಇವಳು ರೈಮ್ಸ್ ಹೇಳ್ಕೊಟ್ಟಿರೋದನ್ನ. ಅದನ್ನ ಹಾಕ್ತೀನಿ, ನೀವು ಒಂದ್ಸಲ ನೋಡಿ. ನಂಗೆ ಎಷ್ಟು ಖುಷಿ ಆಯ್ತು ಅಂತ, ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಅಂದ್ರೆ 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇವಳು ಹೇಳ್ಕೊಟ್ಟಿರೋದು. ಅದನ್ನ ನಾನು ಇವಾಗ ಆ ಕ್ಲಿಪ್ಪಿಂಗ್ಸ್ ಅನ್ನ ಹಾಕ್ತೀನಿ. ಅದು ಲಾಸ್ಟ್ ಅಲ್ಲಿ ಹಹ ಹೋಗಿ ಉಹಹ ಆಗಿದೆ. ಅದು ಅವ್ರ ಮಾವ ಹೇಳ್ಕೊಟ್ಟಿರೋದು. ಯಾವಾಗ್ಲೂ ಓಪನ್ ಯುವರ್ ಮೌತ್ ಅಂದ್ರೆ ಇವಳು ಹಹ ಅಂತಾನೆ ಹೇಳ್ತಾ ಇದ್ಲು. ಅವ್ರ ಮಾವನ್ ಜೊತೆ ಸೇರ್ಕೊಂಡ್ಬಿಟ್ಟು ಮಕ್ಳಿಗೂ ಉಹಹ ಅಂತ ಹೇಳ್ಕೊಟ್ಟಿದ್ದಾಳೆ. ಅದು ಒಂದೇನೆ. ಡೈಲಿ ಆ ಮಕ್ಕಳ ಜೊತೆನೆ ಆಟ ಆಡೋದು, ಊಟ ಮಾಡೋದು ಎಲ್ಲ ಮಾಡ್ತಾಳೆ. ಸೊ ಒನ್ ಡೇ ಫುಲ್ ಸ್ಕೂಲಲ್ಲೇ ಇರ್ತಾಳೆ. ನಂಗೆ ದಿನ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಇವತ್ತು ಉಳಿಸ್ಕೊಂಡಿರೋದ್ರಿಂದ ನನಗ್ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಇವನಿಗೆ ಸ್ನಾನ ಮಾಡಿಸೋದಕ್ಕೆ ಅಜ್ಜಿ ಬರ್ತಾರೆ. ಸೊ ಅದಕ್ಕೆ ನಾನು ಏನೇನು ಬೇಕೋ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಮ್ಗೆ ಗೊತ್ತಿರೋರೆ ಬರ್ತಾರೆ ಸ್ನಾನ ಮಾಡಿಸೋದಕ್ಕೆ. ನಮ್ದು ಹಂಡೆ ಒಲೆ ಆಗಿರೋದ್ರಿಂದ ನೀರು ಚೆನ್ನಾಗಿ ಕಾಯುತ್ತೆ ಅಂಡ್ ಮಗುಗೂ ಒಳ್ಳೇದದು. ಬಕೆಟ್ ತುಂಬಾ ತೋಡ್ಕೊಂಡಿದ್ದಾರೆ.
ಇವರೇ ಸ್ನಾನ ಮಾಡ್ಸಕ್ ಬರೋದು, ನಂಜಜ್ಜಿ ಅಂದ್ಬಿಟ್ಟು. ಎಷ್ಟು ನೀಟಾಗಿ ಸ್ನಾನ ಮಾಡಿಸ್ತಾರೆ ಅಂದ್ರೆ ಅವ್ನು ಅಳೋದೇ ಇಲ್ಲ ಇವ್ರ ಕೈಯಲ್ಲಿ, ಅಷ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂತಾನೆ. ಕರೆಂಟ್ ಅಂತೂ ಮಳೆಗಾಲ ಆಗಿರೋದ್ರಿಂದ ಹೋಗಿ ಬಂದು ಮಾಡ್ತಾ ಇದೆ. ಟಾರ್ಚ್ ಹಾಕೊಂಡು ಸ್ನಾನ ಮಾಡಿಸಿದೀವಿ ಅವನಿಗೆ. ಅದಾದ್ಮೇಲೆ ಮೊಟ್ಟೆಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆಯನ್ನ ಹಾಕಿ ಶಾಖ ಕೊಡ್ತಾರೆ. ಸಾಂಬ್ರಾಣಿಯನ್ನ ಹಾಕಲ್ಲ, ಇವಾಗೆಲ್ಲ ಕೆಮಿಕಲ್ ಮಿಕ್ಸ್ಡ್ ಸಾಂಬ್ರಾಣಿ ಬರ್ತಿದೆ ಅನ್ಬಿಟ್ಟು ನಮ್ಮ ಅಪ್ಪಾಜಿ ಬೇಡ ಅಂತಾರೆ. ಇಷ್ಟ ಮಾತ್ರನೇ ಮಾಡ್ತಾರೆ, ಚಳಿಗಾಲ ಅನ್ಬಿಟ್ಟು ಸ್ವಲ್ಪ ಶಾಖ ಇರ್ಲಿ ಅಂತ ಅಷ್ಟೇನೆ. ಸ್ನಾನ ಬಿಸಿ ಬಿಸಿ ಮಾಡಿದ ತಕ್ಷಣನೇ ಮಲಗ್ಬಿಡ್ತಾನೆ. ಇವನ್ ಮಲ್ಕೊಂಡ್ಮೇಲೆನೆ ನನಗೆ ಮೀ ಟೈಮ್ ಅಂತ ಸಿಗೋದು, ನನ್ನ ಕೆಲ್ಸಗಳನ್ನ ಮಾಡ್ಕೊಳ್ಳೋದಕ್ಕೆ. ನಂದು ಇವಾಗ ಸ್ನಾನ ಆಯ್ತು. ಆಚೆ ಹೋಗಿ ತಲೆ ಒಣಗಿಸ್ಕೊಳ್ಳೋಣ ಅಂತಂದ್ರೆ ಬಿಸಿಲಿಲ್ಲ, ಥಂಡಿ ಇದೆ ಫುಲ್ಲು. ಹಾಗಾಗಿ ಹೇರ್ ಡ್ರೈಯರ್ ಇದೆಯಲ್ಲ ಅದರಲ್ಲೇನೆ ಮ್ಯಾನೇಜ್ ಮಾಡಬೇಕು. ಲಾಸ್ಟ್ ಟೈಮ್ ಐರಾಗ್ ಬಾಣಂತನಕ್ಕೆ ತಗೊಂಡಿದ್ದೆ, ಯಾಕಂದ್ರೆ ಇವಳು ಡಿಸೆಂಬರ್ ಅಲ್ಲಿ ಹುಟ್ಟಿದ್ರಿಂದ ತುಂಬಾನೇ ಚಳಿ ಇತ್ತು, ಆಚೆ ಕಡೆ ಬಿಸ್ತಿರ್ತಿರ್ಲಿಲ್ಲ ಅನ್ಬಿಟ್ಟು ಹೇರ್ ಡ್ರೈಯರ್ ಅನ್ನ ತಗೊಂಡಿದ್ದು. ಅದನ್ನೇ ಈಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಶಾರ್ಟ್ ಹೇರ್ ಇರೋದು ನನಗೆ ಇವಾಗ ಹೆಲ್ಪ್ ಆಗ್ತಾ ಇದೆ ತಲೆನ ಬೇಗ ಒಣಗಿಸ್ಕೊಳೋದಕ್ಕೆ. ತಲೆ ಒಣಗಿಸ್ಕೊಂಡ್ಮೇಲೆ ನೋಡಿ ಈ ತರ ಶಾರ್ಟ್ ಆಗಿ ಜುಟ್ಟು ಹಾಕೊಂಡಿದೀನಿ. ಫುಲ್ ಹೇರ್ ಕವರ್ ಆಗಲ್ಲ, ಇನ್ನ ತಲೆ ಕಟ್ಕೋ ಅಂತ ಇರ್ತಾರಲ್ವಾ ಯಾವಾಗ್ಲೂ, ಅದಕ್ಕೆ ತಲೆ ಕಟ್ಕೊಂಡಿರ್ಬೇಕು. ಥಂಡಿ ಇರೋದ್ರಿಂದ, ಜೊತೆಗೆ ಹಳ್ಳಿ ಆಗಿರೋದ್ರಿಂದ ತೋಟದಲ್ಲಿ ಬೀಸೋ ಥಂಡಿ ಗಾಳಿ ಎಲ್ಲ ಮನೆಗೆ ಬರ್ತಾ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಇವರು ತಲೆ ಕಟ್ಕೋ, ಸ್ವೆಟರ್ ಹಾಕೋ ಅಂತ ಇರ್ತಾರೆ. ಸೊ ಫಸ್ಟ್ ತಲೆ ನೀಟಾಗಿ ಒಣಗಿಸ್ಕೊಳ್ಬೇಕು. ತಲೆ ಒಣಗಿಲ್ಲ ಅಂದ್ರೆ, ಹಸಿ ತಲೆ ಇದ್ರೆ ಮಗು ಫೀಡ್ ಮಾಡಕ್ ಕೂಡ ಬಿಡೋದಿಲ್ಲ. ಅದಾದ್ಮೇಲೆ ಸಾಕ್ಸ್ ಹಾಕೊಳ್ತಾ ಇದ್ದೀನಿ. ತಲೆ ಒರೆಸ್ಕೋ, ಸಾಕ್ಸ್ ಹಾಕೋ, ಸ್ವೆಟರ್ ಹಾಕೋ, ಆಚೆ ಕಡೆ ಬರಬೇಡ, ಇದಿಷ್ಟೇನೆ ಇವ್ರುಗಳು ಹೇಳೋ ಅಂಥದ್ದು. ಐರಾಗ್ ಸ್ನಾನ ಮಾಡಿಸ್ಬೇಕಾದ್ರೆ ಮತ್ತೆ ನಾನ್ ಮುಖ ತೊಳಿಬೇಕಾದ್ರೆ ಮಾತ್ರನೇ ಸ್ವೆಟರು ಸಾಕ್ಸು ತೆಗಿಯೋದು. ಎನಿ ಟೈಮ್ ಹಾಕೊಂಡೇ ಇರ್ತೀನಿ, ಇಲ್ಲ ಅಂದ್ರೆ ಇವ್ರು ಬಿಡೋದಿಲ್ಲ. ಮನೆಯಲ್ಲಿ ಅಮ್ಮ ಇರ್ಲಿಲ್ಲ ಅಂದ್ರೂ ಅಜ್ಜಿ ಇರ್ತಾರಲ್ವಾ, ಅವರಂತೂ ಫುಲ್ ಸ್ಟ್ರಿಕ್ಟು. ಸೊ ಬಾಣಂತಿ ಕಾಸ್ಟ್ಯೂಮ್ ಅಂದ್ರೆ ಇದೆ ನೋಡಿ ನಮ್ಮ ಮನೇಲಿ. ನೋಡಿ ಇದೆ ನನ್ನ ರೂಮು. ಮಂಚ, ಸೊಳ್ಳೆಗಳು ಜಾಸ್ತಿ ಅಂತ ಸೊಳ್ಳೆ ಪರ್ದ, ಅದ್ರಲ್ಲಿ ಅವ್ನ ಬೆಡ್ ಇದೆ. ನಾನು ಅವನು ಇದ್ದೇ ರೂಮಲ್ಲಿ ಫಿಕ್ಸು. ಹಾಲ್ಗಷ್ಟೇ ಹೋಗೋದಕ್ಕೆ ನಮಗೆ ಪರ್ಮಿಷನ್ ಇರುತ್ತೆ. ಹಾಲ್ ಬಿಟ್ರೆ ರೂಮು, ರೂಮ್ ಬಿಟ್ರೆ ಹಾಲ್, ಇಷ್ಟೇನೆ ನಮ್ದು. ಆಚೆ ತಲೆ ಒಣಗಿಸ್ಕೊಳಕಾದ್ರೂ ಬಿಸಿಲಿದ್ರೆ ಆಚೆ ಹೋಗ್ಬೋದು ಅನ್ಕೊಂಡೆ, ಬಟ್ ಈ ಮಳೆಗಾಲದಲ್ಲಿ ಡೆಲಿವರಿ ಮಾಡಿಸ್ಕೊಂಡು ನೋಡಿ ಮನೆ ಒಳಗಡೆನೆ ಹೇರ್ ಡ್ರೈಯರ್ ಅಲ್ಲಿ ಈ ತರ ಹೋಮ್ ಅರೆಸ್ಟ್ ತರ ಆಗೋಗ್ಬಿಟ್ಟಿದೀವಿ. ಎಷ್ಟು ಬೇಗ ಬಿಸಿಲು ಬರುತ್ತಪ್ಪ ಅಂತ ಕಾಯೋ ರೀತಿನಲ್ಲಿ ಆಗೋಗ್ಬಿಟ್ಟಿದೆ ನನಗೆ. ಐರನ್ ಬಾಣಿತನದಲ್ಲಿ ಅವಳೊಬ್ಳೇ ಇದ್ಲು. ಸೊ ಅವಳು ಮಲ್ಕೊಂಡಿದ್ದಾಗ ನಾನು ಮಲ್ಕೊಳ್ತಾ ಇದ್ದೆ, ಅವಳು ಎದ್ದಾಗ ಎದ್ದಿರ್ತಾ ಇದ್ದೆ. ಟೈಮ್ ಹೆಂಗ್ ಓಡ್ತಾ ಇತ್ತು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ್ಲೂ ಅಷ್ಟೇ ಟೈಮ್ ಓಡ್ತಾ ಇದೆ, ಬಟ್ ರೆಸ್ಟ್ ತುಂಬಾ ಕಮ್ಮಿ. ಟೈಮ್ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನನ್ಗೆ ಅವರಿಬ್ರದ್ದು ನೋಡೋದ್ರಲ್ಲೇ ಆಗೋಗುತ್ತೆ. ಇನ್ನು ಅವ್ಳು ಮಲ್ಕೊಂಡಾಗ ನಾನು ಎಲ್ಲಿ ಮಲ್ಕೊಳ್ಳೋದು, ಯಾವಾಗ ರೆಸ್ಟ್ ಮಾಡ್ಕೊಳ್ಳೋದು. ನಂದು ಎಲ್ಲ ಕೆಲಸಗಳನ್ನ ಮುಗಿಸಿ ಮಧ್ಯಾಹ್ನ ಟೈಮಲ್ಲಿ ಅಷ್ಟೇನೆ ನನ್ಗೆ ರೆಸ್ಟ್ ಮಾಡ್ಕೊಳೋದಕ್ಕೆ ಟೈಮ್ ಸಿಗ್ತಾ ಇರೋದು. ಅವಳಿದ್ರೂ ಅಷ್ಟೇ, ನಮ್ಮಮ್ಮ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ರು ಅವನಿಗೆ ಸ್ನಾನ ಮಾಡಿಸೋದು, ಅಜ್ಜಿಗೆಲ್ಲ ತಕ್ಕೊಡೋದು, ಮತ್ತೆ ನಾನು ಸ್ನಾನ ಮಾಡ್ಕೊಳ್ಳೋದು, ಊಟ ಮಾಡೋದು, ಇದರಲ್ಲೇನೆ ಟೈಮ್ ಆಗೋಗ್ಬಿಡುತ್ತೆ. ಇವಾಗ ಆಚೆ ಹೋದ್ರೆ ನಮ್ಮ ಅಜ್ಜಿ ಅವರಿಬ್ರು ಮಲ್ಕೊಂಡಿದ್ದಾರೆ. ಮಕ್ಕಳು ಮಲಗಿದಾಗ ನೀನು ಮಲ್ಕೋಬೇಕು ಅಂತ ಹೇಳ್ತಾರೆ. ಸೊ ಇವಾಗ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಎದ್ಮೇಲೆ ಊಟ ಕೊಡ್ತಾರೆ, ಊಟ ಮಾಡಬೇಕು. ನಮ್ಮ ಅಜ್ಜಿ ಅನ್ನ ಮಾಡಿದ್ದಾರೆ ನೋಡಿ, ಎಷ್ಟು ಬಿಸಿ ಬಿಸಿ ಇದೆ ಅಂತ. ಈಗ ತಾನೇ ಬಸ್ತಿದ್ದಾರೆ. ಮತ್ತಿದು ಸಾರು, ಅದನ್ನು ಬಿಸಿ ಮಾಡಿದ್ದಾರೆ. ತೊಗರಿಬೇಳೆ ಕಟ್ಟಂತೆ ನೋಡಿ ಹೆಂಗಿದೆ ಅಂತ, ಎರಡೂ ಬಿಸಿ ಮಾಡಿಟ್ಟಿದ್ದಾರೆ. ಈಗ ಅದನ್ನು ನಾನು ತಟ್ಟೆಗೆ ಹಾಕೊತಾ ಇದ್ದೀನಿ. ಇಷ್ಟು ಹೊಗೆ ಹೊರಡ್ತಾ ಇರೋದನ್ನು ಕೈಯಲ್ಲಂತೂ ತಿನ್ನೋದಕ್ಕಾಗೋದಿಲ್ಲ, ಅದಕ್ಕೆ ಸ್ಪೂನಲ್ಲಿ ತಿಂತಾ ಇದ್ದೀನಿ. 1 ತಿಂಗಳವರೆಗೂ ಇದೇ ತೊಗರಿಬೇಳೆ ಕಟ್ಟನ್ನು ತಿನ್ನಬೇಕಂತೆ, ಇನ್ನು ಮಿಕ್ಕಿದ್ದೆಲ್ಲ ಕಟ್ಟಂತೆ. ಊಟ ಮಾಡಿದ್ದಾಯ್ತು, ಮಕ್ಕಳಿಬ್ರು ಮಲಗಿದ್ದಾರೆ. ಮಲ್ಕೊಳ್ಳೋಣ ಅನ್ಕೊಂಡೆ, ಊಟ ಮಾಡಿದ ತಕ್ಷಣ ನಿದ್ದೆ ಬರಲ್ಲ. ಸ್ವಲ್ಪ ಹೊತ್ತು ಮಲಗಿದ್ದೆ. ಇವ್ರ ಥರ ಗಂಟೆಗಟ್ಟಲೆ ನಿದ್ದೆ ಮಾಡೋಕ್ಕಂತೂ ನನಗೆ ಆಗಲ್ಲ. ಎಷ್ಟೊತ್ತು ಅಂತ ಮಲ್ಕೊಳಕ್ಕಾಗತ್ತೆ, ಟೈಮ್ ಪಾಸ್ಗೂ ಬೇರೆ ಏನೂ ಇಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಮ್ಮಪ್ಪ ಒಂದು ಬುಕ್ ತೊಗೊಂಬಂದಿದ್ದೀನಿ ಅಂತ ಕೊಟ್ಟರು. ಗುರುಪ್ರಸಾದ್ ಕಂಟಲಗೆರೆ ಅವ್ರು ಬರೆದಿರೋ ಅಂಥ ಅಟ್ರಾಸಿಟಿ ಅನ್ನೋ ಒಂದು ಕಾದಂಬರಿಯನ್ನು ತೊಗೊಂಬಂದಿದ್ದೀನಿ. ಮಕ್ಕಳು ಮಲ್ಕೊಂಡಿದ್ದಾಗ ಓದು, ಚಿಕ್ಕದಾಗಿದೆ, ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀನು ಓದಿ ಚೆನ್ನಾಗಿದೆ ಅನಿಸಿದ್ರೆ ನನಗೆ ಹೇಳು, ನಾನು ಓದ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಇಬ್ಬರು ಮಕ್ಕಳನ್ನು ಕಟ್ಕೊಂಡು ನಾನೇ ಒಂದು ಕಾದಂಬರಿ ಬರೆಯೋ ಥರ ಆಗಿದೆ, ಇನ್ನು ಓದೋದಕ್ಕೆ ಟೈಮ್ ಎಲ್ಲಿಂದ ಸಿಗುತ್ತೆ ಅಂತ. ಬಟ್ ಬುಕ್ ಓದೋದಕ್ಕೆ ನನಗೆ ತುಂಬಾ ಇಷ್ಟ. ಇಂಟ್ರೆಸ್ಟಿಂಗ್ ಆಗಿದ್ದರೆ ಬಿಡ್ದಲೇ ಒಂದು ಬುಕ್ಕನ್ನು ಕಂಪ್ಲೀಟಾಗಿ ಓದ್ಬಿಡ್ತೀನಿ.
ಸೊ ಅವರಿಬ್ಬರು ಮಲ್ಕೊಂಡಿದ್ದಾಗ ಟೈಮ್ ಸಿಕ್ಕಿದಾಗ ಇವತ್ತು ಒಂದು 10ರಿಂದ 12 ಪೇಜ್ ಓದಿದ್ದೀನಿ. ಚೆನ್ನಾಗಿದೆ ಅನ್ನಿಸ್ತು. ಆದಷ್ಟು ಬೇಗ ಆ ಕಾದಂಬರಿಯನ್ನು ಮುಗಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಬ್ರದ್ದು ನಿದ್ದೆ ಆಗಿ ಎದ್ದಿದ್ದಾರೆ. ಇಬ್ಬರು ಆಟ ಆಡ್ತಾ ಇದ್ದಾರೆ. ಇವಳು ತಮ್ಮನ ಜೊತೆ ಆಟ ಆಡಬೇಕು ಅಂತ ಇದ್ದಾಳೆ. ಖುಷಿ ಆಗುತ್ತೆ ಒಂದೊಂದ್ಸಲ ಇಬ್ಬರು ಮಕ್ಕಳು ಜೊತೆನೂ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಒಂದೊಂದು ಸಲ ಅಂತೂ ತುಂಬ ರೆಸ್ಟ್ಲೆಸ್ ಅನಿಸುತ್ತೆ. ಸೊ ಎರಡೂ ಫೇಸ್ನ ಎಂಜಾಯೂ ಮಾಡ್ತಾಯಿದ್ದೀನಿ, ಒಂದೊಂದು ಸಲ ಅನುಭವಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ಬೋದು ಅನ್ನೋ ಥರಕ್ಕಾಗಿದೆ. ಬಟ್ ನಡೀತಾ ಇದೆ ದಿನ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸು. ಅವ್ನು ಮಲ್ಕೊಂಡ ತಕ್ಷಣ ಇವಳು ನನ್ನ ಹತ್ರ ಬಂದುಬಿಡ್ತಾಳೆ. ನನ್ನ ತೊಡೆ ಖಾಲಿ ಆಗಿದೆ, ಅವನಿಲ್ಲ ಅಂತ ಗೊತ್ತಾದರೆ ಸಾಕು, ಇವಳು ಓಡಿ ಬಂದುಬಿಡ್ತಾಳೆ. ನಂಗೆ ಒಂದೊಂದ್ಸಲ ಬೇಜಾರಾಗುತ್ತೆ, ತುಂಬ ಮಿಸ್ ಮಾಡ್ಕೊಳ್ತೀನಿ ಇವಳನ್ನ. ಫಸ್ಟೆಲ್ಲ ಬಿಟ್ಟೇ ಇರ್ತಿದ್ದಿಲ್ಲ, ಯಾವಾಗಲೂ ಅಂಟಕೊಂಡೇ ಇರ್ತಾಯಿದ್ವಿ. ಇವಾಗ ಇವಳನ್ನ ಬಿಡೋದು ಅವನನ್ನು ಬಿಡೋದು ಅನ್ನಂಗಾಗಿದೆ. ಬಟ್ ಅವನನ್ನಂತೂ ಬಿಡೋಕ್ಕಾಗಲ್ಲ. ಸೊ ಇವಳನ್ನೇ ಬಿಟ್ಟಿರೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇದ್ದರೆ ನನ್ನ ಹಸ್ಬೆಂಡ್ ಜೊತೆ ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡು ಅವ್ರ ಜೊತೆನಲ್ಲಿ ರೂಢಿಯಾಗಿದ್ಲು. ಅವರಿಗೂ ಲೀವ್ ಎಲ್ಲ ಮುಗ್ದೋಯ್ತು. ಮೆಟರ್ನಿಟಿ ಲೀವ್ ಅಂದ್ಬಿಟ್ಟು 10 days ಅಷ್ಟೇ ಕೊಟ್ಟಿದ್ರು. ಸೊ ಅವರು ಊರಿಗೆ ಹೋಗಿರೋದ್ರಿಂದ ನೆಕ್ಸ್ಟ್ ಯಾರ ಜೊತೆ ಮಲ್ಕೊತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಅಮ್ಮನ ಜೊತೆ ರೂಢಿ ಆಗಿದ್ದಾಳೆ, ಅವ್ರ ಜೊತೆನೆ ಸ್ಕೂಲ್ಗೆ ಹೋಗೋದು, ಅವರೇ ಊಟ ಮಾಡಿಸ್ತಾರೆ. ಈಗ ಅವ್ರ ಜೊತೆನೆ ಮಲ್ಕೊತಾಳೆ. ನೆನ್ನೆ ನೀರು ಬಾಟಲ್ ಕೊಡೋಣ ಅಂತ ರೂಮ್ ಒಳಗಡೆ ಹೋದರೆ ಮಮ್ಮ ಹತ್ರ ಮಲ್ಕೋಬೇಕು ಅಂತ ಹಠ ಮಾಡ್ತಾ ಇದ್ಲು. ಬಿಟ್ಟು ಬರೋಕ್ಕೆ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಒಂದಿನ ಕೂಡ ನಾನು ಅವಳನ್ನು ಬಿಟ್ಟಿದ್ದೇ ಇಲ್ಲ. ಇವಾಗ ಬಿಟ್ಟಿರೋ ಅಂಥ ಸಿಚುಯೇಷನ್ ಬಂದಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು 4 to 5 months ಸಹಿಸ್ಕೋಬೇಕಾಗತ್ತೆ. ಆಮೇಲೆ ಅವನು ಸ್ವಲ್ಪ ಎತ್ಕೊಂಡು ಓಡಾಡೋ ಥರ ಆದರೆ ಇಬ್ಬರೂ ಒಟ್ಟಿಗೆ ಮಲಗಿಸ್ಕೊಂಡು ಒಟ್ಟಿಗೆ ನೋಡ್ಕೊಳ್ಬೋದು ಅಲ್ವಾ ಚಿನ್ನಿ? ಸದ್ಯಕ್ಕಂತೂ ಇವಳು ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾಳೋ, ನಾನು ಇವಳನ್ನ ಅವಳಿಗಿಂತ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಡೆ ರೂಮಲ್ಲಿ ನಮ್ಮ ಅಮ್ಮ ಮತ್ತು ಇವಳು ಮಲ್ಕೊತಾಳೆ. ಇನ್ನೇನು ನಾನು ತೋರಿಸಿದ ರೂಮಲ್ಲಿ ನಾನು ಮತ್ತು ಪಾಪು ಮಲ್ಕೊಳ್ತೀವಿ. ಹೆಂಗೋ ಹಂಗೆ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಸದ್ಯಕ್ಕೆ. ನಮ್ಮ ಅಮ್ಮನ ಜೊತೆ ಚೆನ್ನಾಗಿ ಹೊಂದ್ಕೊತಾ ಇದ್ದಾಳೆ. ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಹಠ ಅಂತೂ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ. ಅದೇ ಒಂದು ಖುಷಿ. ಸಾಯಂಕಾಲ ಹಾಲು ಬ್ರೆಡ್ಡು ತಿಂದೆ. ರಾತ್ರಿಗೆ ಮತ್ತೆ ಅದೇ ತೊಗರಿಬೇಳೆ ಕಟ್ಟು ಅನ್ನ. 1 ತಿಂಗಳವರೆಗೂ ಬೇರೆ ಏನೂ ಕೊಡಲ್ವಂತೆ ತಿನ್ನೋದಕ್ಕೆ. ಸೊ ನೋಡೋಣ, 15 days ಆಲ್ರೆಡಿ ಕಳೆದೋಗಿದೆ. ಇನ್ನು 15 days ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದನ್ನೇ ತಿಂತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಅವನನ್ನು ಕರ್ಕೊಂಡು ಇವಾಗ ಮಲ್ಕೊಳ್ಳೋಕ್ಕೆ ಅಂತ ಬಂದೆ. ಅವನು ಮಲ್ಕೊಂಡಿದ್ದ. ಬಟ್ ಇವಳು ಇವತ್ತು ನಾನು ಅಮ್ಮ ಹತ್ರನೇ ಮಲ್ಕೊತೀನಿ ಅಂತ ಹಠ ಮಾಡಿಕೊಂಡು ಇಲ್ಲೇ ಮಲಗಿದ್ದಾಳೆ. ಭಯ ಏನಂದರೆ ಒಂದು ಸೈಡಲ್ಲಿದ್ದಾಳಲ್ಲ, ಬಿದ್ದೋದಾಳು ಅನ್ನೋದು ಒಂದೇ ಭಯ. ಇಬ್ಬರೂ ಈ ರೀತಿ ನೋಡೋದಕ್ಕೆ ಖುಷಿ ಆಗುತ್ತೆ. ಬಟ್ ನಾಳೆಯಿಂದ ಏನು ಮಾಡ್ತಾಳೋ ನೋಡಬೇಕು. ಇವತ್ತು ಯಾಕೋ ಇವಳು ನನ್ನ ಹತ್ರನೇ ಮಲ್ಕೋಬೇಕು ಅಂತ ತುಂಬ ಹಠ ಮಾಡಿದ್ಲು. ನಮ್ಮಮ್ಮ 2 ಸತಿ ಎತ್ಕೊಂಡು ಹೋಗೋಕೆ ಬಂದ್ರು ನಿದ್ದೆಗಣ್ಣಲ್ಲೂ ಹಠ ಮಾಡಿದ್ಲು, ಇಲ್ಲೇ ಮಲ್ಕೊತೀನಿ, ಮಮ್ಮ ಹತ್ರನೇ ಮಲ್ಕೊತೀನಿ ಅಂತ. ನನ್ನ ತಮ್ಮ ಆಚೆ ಕಡೆ ಎಲ್ಲ ಕರ್ಕೊಂಡೋಗಿ ಏನೇನೆಲ್ಲ ಹೇಳಿ ಮಲ್ಗಿಸೋಕೆ ಟ್ರೈ ಮಾಡಿದ್ರು, ಮಲ್ಕೊಳ್ಲಿಲ್ಲ. ಫೈನಲಿ ನನಗೂ ಯಾಕೋ ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಯಾಕಂದರೆ ಈಗ ಇವನು ಬಂದ ಅಂತ ಅವಳನ್ನು ನಾನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಇರಲಿ ಬಿಡು, ಇವತ್ತು ಒಂದಿನ ಇಲ್ಲೇ ಮಲ್ಕೊಳ್ಳಿ ಅಂತ ಮಲಗಿಸ್ಕೊಂಡಿದ್ದೀನಿ. ಬಟ್ ಡೈಲಿ ಇದೇ ಥರ ಹಠ ಮಾಡ್ತಾಳ ಅಥವಾ ನಾಳೆಯಿಂದ ನಮ್ಮಮ್ಮಂಗೆ ಅಡ್ಜಸ್ಟ್ ಆಗ್ತಾಳ ಅನ್ನೋದು ಒಂದೇ ಕನ್ಫ್ಯೂಷನ್ನು. ನೋಡಬೇಕು ಏನು ಮಾಡ್ತಾಳೆ ಅಂತ. ನನಗೂ ಅವಳನ್ನ ಯಾಕೋ ಬಿಟ್ಟಿರೋಕ್ಕೆ ಮನಸ್ಸಾಗ್ತಾ ಇಲ್ಲ. ಇಬ್ಬರಲ್ಲಿ ನನಗೆ ಇವಾಗ ಯಾರನ್ನೂ ಬಿಡೋದಕ್ಕೆ ಇಷ್ಟ ಇಲ್ಲ. ಬಿಡೋವಂಥ ಸಿಚುವೇಷನಲ್ಲೂ ನಾನಿಲ್ಲ. ಯಾಕಂದರೆ ಅವಳಿಗೂ ನಾನು ಬೇಕು, ಇವನಿಗೂ ನಾನು ಬೇಕು, ಇಬ್ಬರೂ ನನ್ನ ಮಕ್ಕಳೇ. ಸೊ ಹೇಗೋ ಮಾಡಿ ಇಬ್ಬರೂ ಮ್ಯಾನೇಜ್ ಮಾಡಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ನನ್ನ ರೊಟೀನ್ ಇದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆಯಲ್ಲೂ ಬಾಣಿತನನ ಇಷ್ಟೇ ಕಟ್ಟುನಿಟ್ಟಾಗಿ ನಡೆಸ್ತಾರಾ ಅಥವಾ ತಿನ್ನೋದಕ್ಕೆ ನಿಮ್ಗೇನಾದರೂ ಕೊಡ್ತಾರಾ ಅಂತ ಕಮೆಂಟ್ ಮಾಡಿ.